ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಹವಳದ ನೆಕ್ಲೆಸ್, ಇಯರಿಂಗ್ಸ್ ಆ್ಯಂಡ್ ಬ್ಯಾಂಗಲ್ಸನ್ನು ಶೋ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್ ನೆಕ್ಲೆಸ್ ಇದಾಗಿರುತ್ತೆ. ಇದು ಶಾರ್ಟ್ ನೆಕ್ಲೆಸ್ ಆಗಿರುತ್ತೆ. ಹವಳನ ಇನ್ಸರ್ಟ್ ಮಾಡಿ ಡಿಸೈನ್ ಮಾಡಿರುವಂಥದ್ದು ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಈ ಡಿಸೈನು. ಇದರ ವೆಯ್ಟ್ ಬಂದು ಜಸ್ಟ್ 12 ಗ್ರಾಮ್ಸ್ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಒನ್ ಇದಾಗಿರುತ್ತೆ. ಹವಳ ಮತ್ತು ಲಕ್ಷ್ಮಿ ಪೆಂಡೆಂಟ್ ಮತ್ತು ಪಿಕಾಕ್ ಪೆಂಡೆಂಟ್ ಅಂದರೆ ಕಾಸುಗಳನ್ನ ಅಟ್ಯಾಚ್ ಮಾಡಿ ಡಿಸೈನ್ ಮಾಡಿರುವಂಥದ್ದು. ಇದರ ವೆಯ್ಟ್ ಜಸ್ಟ್ 7 ಗ್ರಾಮ್ ಅಷ್ಟೇ. ತುಂಬಾ ಯೂನಿಕ್ ಕಲೆಕ್ಷನ್ನು ಮತ್ತು ಡಿಸೈನ್ ಬೀಡ್ಸನ್ನು ಕೂಡ ಅಟ್ಯಾಚ್ ಮಾಡಿರ್ತಾರೆ. ಆ್ಯಂಡ್ ಇದನ್ನು ನೋಡಿ, ಇದು ಒಂದು ಟೈಮಲ್ಲಿ ತುಂಬ ಪಾಪ್ಯುಲರ್ ಆಗಿರುವಂತಹ ನೆಕ್ ಪೀಸ್ ಆಗಿರುತ್ತೆ. ಹವಳನ ಇನ್ಸರ್ಟ್ ಮಾಡಿ ಮತ್ತು ಪರ್ಲನ್ನು ಇನ್ಸರ್ಟ್ ಮಾಡಿ ಡಿಸೈನ್ ಮಾಡಿರುವಂಥದ್ದು. ಇದರ ವೆಯ್ಟ್ 20 ಗ್ರಾಮ್ಸ್ ಇರುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ನೆಕ್ಸ್ಟ್ ಒನ್ ನೆಕ್ ಪೀಸ್ ಇದಾಗಿರುತ್ತೆ. ಹವಳ ಆ್ಯಂಡ್ ಡಿಸೈನ್ ಗೋಲ್ಡ್ ಬೀಡ್ ಹಾಕಿ ಡಿಸೈನ್ ಮಾಡಿರುವಂಥದ್ದು. ಇದರ ವೆಯ್ಟ್ ಬಂದು 6 ಗ್ರಾಮ್ ಆಗಿರುತ್ತೆ. ನೆಕ್ಸ್ಟ್ ಇಯರಿಂಗ್ ಕಲೆಕ್ಷನ್ಸನ್ನು ನೋಡೋದಾದರೆ ಇವೆಲ್ಲ ಸ್ಟಡ್ಸ್ ಆಗಿರುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಯಾವುದೇ ಹವಳದ ನೆಕ್ಲೆಸ್ಗೂ ತುಂಬ ಚೆನ್ನಾಗಿ ಸೂಟೇಬಲ್ ಆಗುತ್ತೆ ಮತ್ತು ತುಂಬಾ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ. ಆ್ಯಂಡ್ ಇದು ನೋಡಿ, ಇದು ಜಸ್ಟ್ 4 ಗ್ರಾಮ್ಸ್ ಅಷ್ಟೇ ಇರೋದು. ಡೈಲಿ ವೇರ್ಗೂ ಸೂಟೇಬಲ್ ಆಗುತ್ತೆ ಅಥವಾ ಸಣ್ಣ ಪುಟ್ಟ ಫಂಕ್ಷನ್ಸ್ಗಳಿಗೂ ಕೂಡ ಸೂಟೇಬಲ್ ಆಗುತ್ತೆ. ಜಸ್ಟ್ 4 ಗ್ರಾಮ್ ವೆಯ್ಟ್ ಇದೆ. ಇದು ಕೂಡ ಹವಳದ ಇಯರಿಂಗ್ ಆಗಿರುತ್ತೆ. ಮತ್ತು ಹವಳದ ಸ್ಟಡ್ ನೋಡೋದಾದರೆ ಇಲ್ಲಿ ನೋಡಿ, ಹವಳದ ಸ್ಟಡ್ಡು ತುಂಬಾ ಚೆನ್ನಾಗಿರುತ್ತೆ ಮತ್ತು ವೈಟ್ ಸ್ಟೋನನ್ನು ಕೂಡ ಅಟ್ಯಾಚ್ ಮಾಡಿರುತ್ತಾರೆ. ಇದರ ವೆಯ್ಟ್ ಬಂದು 5 ಗ್ರಾಮ್ಸ್ ವೆಯ್ಟ್ ಇರುತ್ತೆ ಈ ಸ್ಟಡ್ಡು. ಆ್ಯಂಡ್ ಇನ್ನು ಹಾರ ಕಲೆಕ್ಷನ್ಸ್ಗಳನ್ನು ನೋಡೋದಾದರೆ ಇದು ಫಸ್ಟ್ ಒನ್ ಹಾರ ಆಗಿರುತ್ತೆ. ನೋಡಿ ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಲಕ್ಷ್ಮಿ ಪೆಂಡೆಂಟನ್ನು, ಬಿಗ್ ಪೆಂಡೆಂಟನ್ನು ಕೊಟ್ಟಿರ್ತಾರೆ ಮತ್ತು ಪರ್ಲ್ ಹ್ಯಾಂಗಿಂಗ್ ಬೀಡ್ಸನ್ನು ಕೊಟ್ಟಿರ್ತಾರೆ. ಆ್ಯಂಡ್ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಹಾರ. ಈ ಹಾರ ಬಂದು 20 ಗ್ರಾಮ್ಸ್ ವೆಯ್ಟ್ ಇರುತ್ತೆ. ಇದು ನೋಡಿ, ಇದಂತೂ ತುಂಬಾ ಕ್ಲಾಸಿ ಲುಕ್ಕನ್ನು ಕೊಡುತ್ತೆ. ಒನ್ ಆಫ್ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದು ವೆಯ್ಟ್ ಬಂದು 30 ಗ್ರಾಮ್ಸ್. ಬಟ್ ಇದೊಂದನ್ನೇ ವೇರ್ ಮಾಡಿದ್ರೆ ಸಾಕು, ತುಂಬಾ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ. ಆ್ಯಂಡ್ ಇದು ನೋಡಿ, ಇದರ ವೆಯ್ಟ್ ಬಂದು 25 ಗ್ರಾಮ್ಸ್. ಲಕ್ಷ್ಮಿ ಪೆಂಡೆಂಟ್, ಬಿಗ್ ಪೆಂಡೆಂಟನ್ನು ಕೊಟ್ಟಿರ್ತಾರೆ ಮತ್ತು ಗೋಲ್ಡ್ ಬೀಡ್ಸ್ ಅವಳ, ಗೋಲ್ಡ್ ಬೀಡ್ಸ್ ಅವಳ ಆ ಥರ ಸೈಡ್ಸಲ್ಲಿ ಡಿಸೈನ್ ಇರುತ್ತೆ. ನನಗೆ ಯಾವುದೇ ಪೆಂಡೆಂಟ್ ಬೇಡ, ಜಸ್ಟ್ ಒಂದು ಬೀಡ್ಸ್ ಹಾರ ಬೇಕು ಅಂದರೆ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಇದರ ವೆಯ್ಟ್ ಬಂದು 15 ಗ್ರಾಮ್ಸ್ ಅಷ್ಟೇ. ಆ್ಯಂಡ್ ಇದು ನೋಡಿ, ಇದು ಕೂಡ ಸಿಂಪಲ್ ಹಾರ ಅಂತಲೇ ಹೇಳ್ಬೋದು. ಪೆಂಡೆಂಟ್ ಮತ್ತು ಅವಳ ಗೋಲ್ಡ್ ಬೀಡ್ಸಿಂದ ಡಿಸೈನ್ ಮಾಡಿರುವಂಥದ್ದು. ಇದರ ವೆಯ್ಟ್ 20 ಗ್ರಾಮ್ಸ್. ಇನ್ನು ಬ್ಯಾಂಗಲ್ ಸೈಡ್ಗೆ ಬರೋದಾದರೆ ಈ ಡಿಸೈನ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿದೆ ಈ ಕಲೆಕ್ಷನ್ನು. ಇದರ ವೆಯ್ಟು 30 ಗ್ರಾಮ್ಸ್ ಇರುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿರ್ತಾರೆ ಅಂತ. ಅವಳ ಒಂದು ಸ್ಟೋನನ್ನು ಇಟ್ಟು ನೆಕ್ಸ್ಟ್ ಪಿಕಾಕ್ ಡಿಸೈನ್ಸ್ ಮತ್ತು ಫ್ಲವರ್ ಡಿಸೈನನ್ನು ಮಾಡಿದ್ದಾರೆ. ನೆಕ್ಸ್ಟ್ ಒನ್ ಇದಾಗಿರುತ್ತೆ. ಇದರ ವೆಯ್ಟ್ ಬಂದು 20 ಗ್ರಾಮ್ಸ್ ಆಗಿರುತ್ತೆ. ಈ ಡಿಸೈನ್ ಎಲ್ಲರೂ ಯೂಸ್ವಲಿ ನೋಡಿರ್ತೀರ. ತುಂಬ ಜನ ಇದನ್ನು ಕಸ್ಟಮೈಸ್ ಮಾಡಿಸ್ಕೊಂಡಿರ್ತಾರೆ. ನಮಗೆ ಅವಳ ಎರಡು ಅವಳ 2 ಗೋಲ್ಡ್ ಬೀಡ್ಸನ್ನು ಹಾಕಿರ್ತಾರೆ. ಇದು ಬೇಡ ಅಂದರೆ ಪರ್ಲ್ನು ಕೂಡ ಮಿಕ್ಸ್ ಮಾಡ್ಕೋಬೋದು ಈ ಥರ. ಆ್ಯಂಡ್ ಇದಿಷ್ಟು ಇವತ್ತಿನ ಕಲೆಕ್ಷನ್ ಆಗಿತ್ತು. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.